ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಿನಿ ದಂಗಲ್ ಅಥವಾ ಮತಯುದ್ಧ ಹೇಗೆ ನಡೀತಾ ಇದೆ ಅಂತ ಕಂಪ್ಲೀಟ್ ಕವರೇಜ್ ಅನ್ನು ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಾ ಇದ್ರಿ. ಈಗ ಎಲ್ರಿಗೂ ಇರುವಂತಹ ಕುತೂಹಲ, ಲಾಸ್ಟ್ ಟೈಮ್ ಸಾರ್ವತ್ರಿಕ ಚುನಾವಣೆಗಿಂತ ಈ ಸಲ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆಯಾ ಅಥವಾ ಅಷ್ಟೇ ಇದೆಯಾ, ಕಡಿಮೆ ಆಗಿದೆಯಾ, ಮತದಾರರ ಉತ್ಸಾಹ ಯಾವ ರೀತಿ ಇದೆ, ಎಲ್ಲಾ ಪ್ರಶ್ನೆಗೂ ಉತ್ತರ. ಜೊತೆಗೆ ಅಭ್ಯರ್ಥಿಗಳಿಗೆ ಸಹಜವಾಗಿ ಗೆದ್ದು ಇತಿಹಾಸವನ್ನು ನಿರ್ಮಿಸಬೇಕು ಅಂತ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಒಂದ್ ಕಡೆಗೆ ಆಡಳಿತ ಪಕ್ಷಕ್ಕೆ ತಮ್ಮ ಇಮೇಜ್ಗೆ ಧಕ್ಕೆ ಆಗಿಲ್ಲ ಹಗರಣಗಳ ಆರೋಪದಿಂದ ಅಂತ ಪ್ರೂವ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ, ಪ್ರತಿಪಕ್ಷಗಳಿಗೆ ಹಗರಣಗಳಿಂದ ಡ್ಯಾಮೇಜ್ ಆಗಿದೆ, ಜನ ನಮ್ಮ ಕಡೆಗಿದ್ದಾರೆ, ಟ್ರೆಜೆಕ್ಟರಿ ನಮ್ದು ಹೈ ಇದೆ ಅಂತ ತೋರಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ. ಸೊ ನೋಡೋಣ ಏನೇನಾಗ್ತಾ ಇದೆ, ಎಷ್ಟೆಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗಿದೆ, ಲೆಕ್ಕಾಚಾರ ಏನು, ಮತದಾರರ ಮತದಾನದ ಗುಟ್ಟು ಏನು ಹೇಳ್ತಾ ಇದೆ. ವೋಟಿಂಗ್ ಮುಗಿಯೋದಕ್ಕೆ ಇನ್ನೊಂದು ಗಂಟೆ ಅಷ್ಟೇ ಬಾಕಿ ಇದೆ. ಚನ್ನಪಟ್ಟಣದಲ್ಲಿ ಆಗಲೇ 77% ಮತದಾನ ಆಗಿದೆ, ವಿಚ್ ಇಸ್ ಅ ವೆರಿ ಗುಡ್ ನಂಬರ್. ಶಿಗ್ಗಾವಿಯಲ್ಲೂ ಕೂಡ 70% ವೋಟಿಂಗ್ ಆಗಿದೆ. ಶಿಗ್ಗಾವಿಯಲ್ಲಿ 70% ವೋಟಿಂಗ್, ಸಂಡೂರಿನಲ್ಲಿ 68% ಮತದಾನ ಇಲ್ಲಿ ತನಕ ಆಗಿದೆ. ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆದು ಹಿಂದಿನ ನಂಬರ್ಸೇ ಇದು. ಆಲ್ಮೋಸ್ಟ್ ಈ ಒಂದು ಗಂಟೆನಲ್ಲಿ ಆಲ್ಮೋಸ್ಟ್ 10% ರೈಸ್ ಆಗುತ್ತೆ ಅಂತ ತಿಳ್ಕೊಂಡ್ರು. ಲಾಸ್ಟ್ ಟೈಮ್ಗಿಂತ ಬೆಟರ್ ಆಗಿ ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಾಣಿಸ್ತಾ ಇದೆ. ನಮಗೆ ಲಾಸ್ಟ್ ಟೈಮ್ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಂಬರ್ಸ್ ಇದ್ದಿದ್ದು, ಒಂದು ಚನ್ನಪಟ್ಟಣದಲ್ಲಿ 85% ವೋಟಿಂಗ್ ಆಗಿತ್ತು, ಆಲ್ರೆಡಿ ಈಗ 77ಕ್ಕೆ ಬಂದು ತಲುಪಿದೆ. ಇನ್ನೊಂದು ಗಂಟೆನಲ್ಲಿ ನಾವು ತೀರಾ 10% ಅಂತ ಆ್ಯಡ್ ಮಾಡಿದ್ರು ಕೂಡ ಲಾಸ್ಟ್ ಟೈಮ್ಗಿಂತ ಬೆಟರ್ ಪರ್ಸೆಂಟೇಜ್ ಕಾಣಿಸ್ತಾ ಇದೆ ಬೈ ಎಲೆಕ್ಷನಲ್ಲಿ. ನಾರ್ಮಲಿ ಬೈ ಎಲೆಕ್ಷನಲ್ಲಿ ಒಳ್ಳೆ ನಂಬರ್ಸ್ ಕಾಣಿಸುತ್ತೆ, ಕೆಲ ಕಡೆಗಳಲ್ಲಿ ಮಾತ್ರ ಅನಿವಾರ್ಯ ಕಾರಣಗಳಿಗೆ ಕಡಿಮೆ ಆಗಿದ್ದಿದೆ ಬಿಟ್ಟರೆ ಇಷ್ಟೂ ಸಲ ಕರ್ನಾಟಕದಲ್ಲಿ ನಡೆದಂತಹ ಬೈ ಎಲೆಕ್ಷನಲ್ಲಿ ಜಾಸ್ತಿ ನಂಬರ್ಸೇ ಕಾಣಿಸುತ್ತೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ನಮ್ಮ ಮೂವರು ಪ್ರತಿನಿಧಿಗಳು, ವಿನಯ್, ಅಮರೇಶ್ ಜೊತೆಗೆ ಫಕೀರಯ್ಯ. ಮೊದಲಾಗಿ ವಿನಯ್ ಚನ್ನಪಟ್ಟಣದ ಸಿಚುವೇಶನ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ವಿನಯ್, ಸದ್ಯಕ್ಕೆ ಚನ್ನಪಟ್ಟಣದಲ್ಲಿ ಗುಡ್ ನಂಬರ್ಸ್ ಕಾಣಿಸ್ತಾ ಇದೆ. ಈ ಕೊನೆಯ ಒಂದು ಗಂಟೆನಲ್ಲಿ ಮತದಾರರ ಉತ್ಸಾಹ ಹೆಂಗಿದೆ, ಜೋಶ್ ಹೆಂಗಿದೆ, ಡೀಟೇಲ್ಸ್ ಏನೇನು ಕೊಡ್ತೀರಿ? ಖಂಡಿತವಾಗ್ಲೂ ಮಮತಾ, ಈಗಾಗಲೇ ಚನ್ನಪಟ್ಟಣದಲ್ಲಿ ಬಿರುಸಿನ ಮತದಾನ ಕೂಡ ಬೆಳಗ್ಗೆಯಿಂದ ಆರಂಭವಾಗಿರುವಂಥದ್ದು. ಸುಮಾರು 3 ಗಂಟೆ ಹೊತ್ತಿಗೆ ಸುಮಾರು 68% ಮತದಾನ ಆಗಿತ್ತು. ಅದಾದ ಬಳಿಕ ಇದೀಗ ಸದ್ಯ 5 ಗಂಟೆ ಆಗಿದೆ. ಸುಮಾರು ಈಗಾಗಲೇ 80% ಮತದಾನ ಆಗಿರುವಂಥ ಒಂದು ಎಲ್ಲ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಯಾಕೆಂದರೆ ಉತ್ಸುಕರಾಗಿ ಮತದಾರರು ಮತಗಟ್ಟೆಗಳು ಬಂದು ಮತದಾನವನ್ನು ಮಾಡ್ತಿದ್ದಾರೆ. ಬಹಳ ಪ್ರಮುಖವಾಗಿ ಹಿರಿಯ ನಾಯಕರು ಮತ್ತು ಫಸ್ಟ್ ಟೈಮ್ ವೋಟರ್ಸ್ ಏನಿದ್ದಾರೆ ಇವರೆಲ್ಲರೂ ಕೂಡ ಹೆಚ್ಚಾಗಿ ಬಂದು ಮತದಾನವನ್ನು ಮಾಡ್ತಾ ಇರೋದನ್ನು ಕೂಡ ನೋಡ್ತಾ ಇರ್ಬೋದು. ಇದೇ ರೀತಿ ಮತದಾನ ಸಾಗ್ತಾ ಇರೋದಂತ ನೋಡೋದು ಸುಮಾರು ಸಂಜೆ 6 ಗಂಟೆ ವೇಳೆಗೆ 88ರಿಂದ 90% ಮತದಾನವಾಗುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಆ ರೀತಿಯ ಉತ್ಸಾಹ ಕೂಡ ಜನರಲ್ಲಿ ಕಾಣಿಸ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಮತದಾನ ಮಾಡಿದಂತ ಒಂದಷ್ಟು ಮತದಾರರು ಸಂಜೆ ಆದ್ರೂ ಕೂಡ ಇನ್ನೂ ಕೂಡ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡ್ತಿದ್ದಾರೆ. ಇದು ಚನ್ನಪಟ್ಟಣದಲ್ಲಿ ವಿಶೇಷ ಮತಗಟ್ಟೆ ಅಂತ ಏನು ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಮತಗಟ್ಟೆಯಲ್ಲಿ ಇನ್ನೂ ಕೂಡ ಮತದಾನ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಮತದಾನವನ್ನ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಹಿರಿಯ ನಾಗರಿಕರು ಈ ಒಂದು ಮತದಾನದ ಹಬ್ಬದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಕೂಡ ಹೆಚ್ಚು ಗಮನಾರ್ಹ ಅಂತ ಹೇಳ್ಬೋದು ಮಮತಾ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು ವೀಲ್ ಚೇರ್ಗಳಾಗಿರ್ಬೋದು ಅಥವಾ ಅವರ ಸಹಾಯಕರ ಜೊತೆಗೆ ಬಂದು ವೋಟ್ನನ್ನ ಮಾಡ್ತಾ ಇರುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಮೆಚ್ಚುಗೆಗೆ ಪಾತ್ರವಾಗ್ತಾ ಇರುವಂಥದ್ದು. ಕಳೆದ ಚುನಾವಣೆಗಿಂತ ಈ ಚುನಾವಣೆಯಲ್ಲಿ ನಿರೀಕ್ಷೆ ಮಟ್ಟದಲ್ಲಿ ಮತದಾನ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಜೊತೆಗೆ ಬೈ ಎಲೆಕ್ಷನ್ ಆಗಿರೋದ್ರಿಂದಾಗಿ ಒಂದು ಮತದಾನದ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಕಳೆದ ಎರಡು ವಿಧಾನಸಭಾ ಚುನಾವಣೆಗಳಿಗೆ ಹೋಲಿಕೆ ಮಾಡೋದಾದ್ರೆ ಈ ಬಾರಿ ದಾಖಲೆ ಪ್ರಮಾಣದ ಮತದಾನ ಆಗಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ ಮಮತಾ. ಇನ್ನು ನನ್ನ ಮತ್ತೊಬ್ಬ ಸಹೋದ್ಯೋಗಿ ಬಳ್ಳಾರಿಯಿಂದ ಅಮರೇಶ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಆ ಕಡೆಗೆ ಫಕೀರಯ್ಯ ಕೂಡ ಇದ್ದಾರೆ. ಶಿಗ್ಗಾವಿ ವಿಚಾರ ಹತ್ರ ನಿಮ್ಮ ಬರ್ತೀವಿ. ಈಗ ಅಮರೇಶ್, ಏನು ಕಾರಣ ಈ ರೀತಿಯಲ್ಲಿ ಮತ ಚಲಾವಣೆ ಆಗೋಕೆ? ಸಂಡೂರಲ್ಲಿ ಈ ರೀತಿಯಾಗಿ ಬಂದು 70%ಗಿಂತಲೂ ಕೂಡ ಹೆಚ್ಚು ಮತದಾನ ಆಗ್ತಾ ಇದೆ. ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದ್ದೇ ಇದೆ. ಕಾರಣ ಇನ್ನೂ 1 ಗಂಟೆ ಮತದಾನ ಬಾಕಿ ಇರೋದ್ರಿಂದ ಯಾಕೆ ಇಷ್ಟೊಂದು ಉತ್ಸಾಹ ಕಂಡು ಬರ್ತಾ ಇದೆ? ಅರುಣ್, ಉಪಚುನಾವಣೆಯಲ್ಲಿ ಸಾಮಾನ್ಯವಾಗಿ ಮತದಾನ ಪ್ರಮಾಣ ಹೆಚ್ಚಾಗುತ್ತೆ. ಅದು ಸಂಡೂರು ವಿಧಾನಸಭಾ ಕ್ಷೇತ್ರ ಕೂಡ ಹೊರತಾಗಿಲ್ಲ. ಅಂದರೆ ಈಗಾಗಲೇ ಒಂದು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅದರ ಪ್ರಮಾಣವು ಕೂಡ ಕಡಿಮೆ ಆಗಿರುತ್ತೆ. ಆದರೆ ಉಪಚುನಾವಣೆ ಅಂತ ಸಂದರ್ಭದಲ್ಲಿ ಸಹಜವಾಗಿಯೇ ಮತ ಪ್ರಮಾಣ ಏನಿದೆ ಅದು ಏರಿಕೆ ಆಗುತ್ತೆ. ಕಳೆದ ಬಾರಿ ಅಂದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ 77% ಮತದಾನ ಆಗಿತ್ತು. ಆದರೆ ಈಗಾಗಲೇ 5 ಗಂಟೆ ಸುಮಾರು ಇನ್ನೂ 1 ಗಂಟೆ ಸಮಯ ಬಾಕಿ ಇರುವಾಗಲೇ 72% ಮತದಾನ ಆಗಿದೆ ಅನ್ನುವಂಥ ಲೇಟೆಸ್ಟ್ ಅಪ್ಡೇಟ್ ಇದೀಗ ಸಿಕ್ಕಿರುವಂಥದ್ದು. ಅಂದರೆ ಇದುವರೆಗೂ ಸಹಿತ ಮತದಾರರು ಒಬ್ಬೊಬ್ಬರಾಗಿನೇ ಮತಗಟ್ಟೆಗೆ ಬಂದು ಮತವನ್ನು ಚಲಾವಣೆ ಮಾಡ್ತಾರೆ. ಅಂದರೆ 3 ಗಂಟೆಯಿಂದ 5 ಗಂಟೆವರೆಗೂ ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗಳಿಗೆ ಬರೋದ್ರ
ಮಾಡೋದ್ರ ಮೂಲಕ ಹಕ್ಕನ್ನು ಚಲಾವಣೆ ಮಾಡಿದ್ರು. ಮತ್ತೊಂದು ಕಡೆಗೆ ಸಂಡೂರಿನಲ್ಲಿ ಗಣಿ ಪ್ರದೇಶಗಳು ಹೆಚ್ಚಾಗಿರೋದ್ರಿಂದ ಇಲ್ಲೂ ಕೂಡ ಗಣಿ ಪ್ರದೇಶಗಳಿಗೆ ಇವತ್ತು ಜಿಲ್ಲಾಧಿಕಾರಿಗಳು ಕಡ್ಡಾಯವಾಗಿ ರಜೆ ಘೋಷಣೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ರು. ಬಹುತೇಕ ಇದು ಕೂಡ ಈ ಒಂದು ಮತದಾನ ಪ್ರಮಾಣ ಹೆಚ್ಚಾಗ್ಲಿಕ್ಕೆ ಕಾರಣ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಯಾವಾಗ ಗಣಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವರು ಕೆಲಸಕ್ಕೆ ಹೋಗ್ತಿದ್ರು ವಿನಃ ಬಂದು ಮತದಾನದಲ್ಲಿ ಭಾಗ್ಯ ಆಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಅವರು ಯಾರು ಕೂಡ ಮತದಾನದಿಂದ ವಂಚಿತರಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಸಹಿತ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನೋ ಸದುದ್ದೇಶದಿಂದಾಗಿ ಇದೀಗ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡಂತ ನಿರ್ಧಾರವೂ ಸಹಿತ ಇದಕ್ಕೆ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಬಹುತೇಕವಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಗಣಿ ಕಂಪನಿಗಳಿವೆ. ಹೀಗಾಗಿ ಈ ಒಂದು ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಮತ್ತೊಂದು ಕಡೆಗೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳಗ್ಗೆಯಿಂದಲೇ ಸಾಕಷ್ಟು ಬಿರುಸಿನ ಮತದಾನ ಆರಂಭವಾಗಿತ್ತು. ಆದರೆ ನಗರ ಪ್ರದೇಶಗಳಲ್ಲಿ ಆ ರೀತಿಯ ಬಿರುಸು ಕಂಡಿರಲಿಲ್ಲ. ಆದರೆ ಮಧ್ಯಾಹ್ನ 1 ಗಂಟೆ ನಂತರದಲ್ಲಿ ನಗರ ಪ್ರದೇಶಗಳಲ್ಲಿಯೂ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಮತದಾರರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ರು. ಪ್ರಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ, ಬಿಜೆಪಿ ಅಭ್ಯರ್ಥಿ ಬಂಗಾರ ಹನುಮಂತು ಸೇರಿದಂತೆ ಒಟ್ಟು 6 ಜನ ಅಭ್ಯರ್ಥಿಗಳು ಅಂದ್ರೆ 6 ಜನ ಅಭ್ಯರ್ಥಿಗಳು ಈಗ ಅಖಾಡದಲ್ಲಿರುವಂತದ್ದು. ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ಇದೆ. ಬಹುತೇಕ ಇನ್ನೂ 1 ಗಂಟೆಗಳ ಸಮಯಾವಕಾಶ ಇರೋದ್ರಿಂದ ಹೆಚ್ಚು ಕಡಿಮೆ 80ರ ಆಸುಪಾಸಿನಲ್ಲಿ ಬಹುತೇಕ ಅಂದ್ರೆ ಮತದಾನದ ಪರ್ಸೆಂಟೇಜ್ ಬಂದು ತಲುಪಬಹುದಾದಂತ ಸಾಧ್ಯತೆ ಇದೆ. ಅರುಣ್, ಫಕೀರಯ್ಯ, ಲಾಸ್ಟ್ ಟೈಮ್ 80% ವೋಟಿಂಗ್ ಆಗಿತ್ತು ಸಾರ್ವತ್ರಿಕ ಚುನಾವಣೆಯಲ್ಲಿ. ಈ ಸಲ ಇನ್ನು 1 ಗಂಟೆ ಬಾಕಿ ಇರಬೇಕಾದ್ರೆ 70% ಆಗಿದೆ. ಅಲ್ಲಿಗೆ ಲಾಸ್ಟ್ ಟೈಮ್ ರೆಕಾರ್ಡ್ ಮುರಿಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅನ್ಸುತ್ತೆ. ಯಾವ ಕೆಟಗರಿಯ ಮತದಾರರು ಹೆಚ್ಚು ಮತಗಟ್ಟೆಗಳಿಗೆ ಬರ್ತಾ ಇದ್ದಾರೆ, ಏನ್ ಕಾಣಿಸ್ತಾ ಇದೆ? ಸ್ವಾರಸ್ಯಕರ ಘಟನೆಗಳು ಏನೇನಾಗಿದೆ ಇಲ್ಲಿ ತನಕ ಶಿಗ್ಗಾವಿಯಲ್ಲಿ? ಮಮತಾ ಬೆಳಗಿನಿಂದಲೂ ಕೂಡ ಏನು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ಪ್ರಕ್ರಿಯೆ ನಡೆದಿರುವಂಥದ್ದು. ಅಂದರೆ ಬೆಳಗ್ಗೆ ಏನು 9 ಗಂಟೆಗೆ 10% ಏನು ಮತದಾನ ಪ್ರಕ್ರಿಯೆ ಆಗಿತ್ತು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಈಗಾಗಲೇ 40% ಆಗಿತ್ತು. ಈಗ 70%, ಅಂದರೆ ಮಧ್ಯಾಹ್ನ ಸ್ವಲ್ಪ ಮಂದಗತಿಯಲ್ಲಿ ಸಾಗಿದ್ದು ಬಿಟ್ಟರೆ ಈಗ ಮತ್ತೆ ಏನು ಮತದಾನಕ್ಕೆ ಇನ್ನೂ 1 ಗಂಟೆ ಬಾಕಿ ಇರುವಾಗಲೇ ಯುವಕರು ಬೇರೆ ಬೇರೆ ಕೆಲಸಕ್ಕೆ ಹೋಗಿರ್ತಾರೆ, ಬೇರೆ ಬೇರೆ ಏನು ಉದ್ಯೋಗವನ್ನು ಮಾಡ್ತಿದ್ದಾರೆ, ಅವರು ಸಹ ಈಗ ಸರತಿ ಸಾಲಿನಲ್ಲಿ ನಿಂತು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿರುವಂಥದ್ದು. ಕಳೆದ ವಿಧಾನಸಭಾ ಏನು ಚುನಾವಣೆಯಲ್ಲಿ 80ರಷ್ಟು ಮತದಾನ ಆಗಿತ್ತು. ಈ ಬಾರಿ 80ಕ್ಕಿಂತ ಹೆಚ್ಚು, ಅಂದರೆ 85% ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಉಪಚುನಾವಣೆ ಇರೋ ಹಿನ್ನೆಲೆಯಲ್ಲಿ ಕೂಡ ಮತದಾರರನ್ನ ಮನೆಯಿಂದ ಕರ್ಕೊಂಡ್ಬಂದು ಮತವನ್ನು ಹಾಕಿಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಉಪಚುನಾವಣೆ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಬಿಜೆಪಿ ಈ ಕ್ಷೇತ್ರದಲ್ಲಿ 4 ಬಾರಿ ಗೆದ್ದಿರುವಂತದ್ದು. ಈ ಬಾರಿ ಸರ್ಕಾರ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇದೆ. ಈ ಬಾರಿ ಏನಾದರೂ ಮಾಡಿ ನಾವು ಕಾಂಗ್ರೆಸ್ ಬಾವುಟವನ್ನು ಹಾರಿಸಬೇಕು ಅನ್ನೋದು ಕಾಂಗ್ರೆಸ್ ಪಣವನ್ನು ತೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಬಿರುಸಿನ, ಅಂದರೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಕೂಡ ಎಲ್ಲ ಸಮುದಾಯದ ಜನರು ಕೂಡ ಮತಗಟ್ಟೆಗೆ ಆಗಮಿಸಿ ವಯೋವೃದ್ಧರೇ ಆಗಿ USA ಕೂಡ ಬಂದು ಮತದಾನ ಮಾಡಿರುವಂಥದ್ದು. ಮತ್ತೆ ಅಪಘಾತದಲ್ಲಿ ಕಾಲನ್ನು ಏನೋ ಕಟ್ ಆಗಿರುತ್ತೆ, ಅವನು ರಾಡ್ನ ಸಮೇತ ಬಂದು ಮತಗಟ್ಟೆಗೆ ಆಗಮಿಸಿ ಮತದಾನವನ್ನು ಮಾಡಿರುವಂಥದ್ದು. ಅಂದರೆ ಮತದಾನ ಅನ್ನೋದು ನಮ್ಮ ಹಕ್ಕು, ಅವನ್ನ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಮಮತಾ ಉಪಚುನಾವಣೆಯಲ್ಲಿ ಕೂಡ 85% ಮತದಾನ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಮಮತಾ, ಧನ್ಯವಾದ ಫಕೀರಯ್ಯ. ಅಮರೇಶ್ ಹಾಗೂ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ 80%ಗಿಂತ ಜಾಸ್ತಿ ಮತದಾನ ಆಯಿತು ಈ ಕ್ಷೇತ್ರಗಳಲ್ಲಿ ಅಂತ ಹೇಳಿದ್ರೆ, ಒಂದು ಜನ ಮ್ಯಾಂಡೇಟ್ ಆಗಿ ಒಂದು ತೀರ್ಪನ್ನು, ಮೆಜಾರಿಟಿ ತೀರ್ಪನ್ನು ಕೊಟ್ಟಿದ್ದಾರೆ ಹಾಗೂ ವಿಧಾನಸಭೆಗೆ ಇಂಥ ವ್ಯಕ್ತಿ ಹೋಗೋದಕ್ಕೆ ಯೋಗ್ಯ ಅನ್ನೋದನ್ನ ಡಿಸೈಡ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಬೆಂಗಳೂರಿನಲ್ಲೆಲ್ಲ ಆಗುತ್ತಲ್ಲ 60%, 58% ಅಂತ, ಅದನ್ನ ಮೆಜಾರಿಟಿ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ, ಯಾವ ಜನಪ್ರತಿನಿಧಿ ಕೂಡ ಹೇಳೋದಕ್ಕೆ ಆಗದೇ ಇಲ್ಲ. ಬಟ್ ಇಲ್ಲೆಲ್ಲ ನೋಡ್ತಾರೆ ಗುಡ್ ನಂಬರ್ಸ್. ನೋಡೋಣ ಇನ್ನೊಂದು ಗಂಟೆನಲ್ಲಿ ಯಾವ ರೀತಿ ನಂಬರ್ಸ್ ಕಾಣಿಸುತ್ತೆ ಅಂತ. ಬಟ್ ಬೆಂಗಳೂರು ವಿಚಾರದಲ್ಲಿ ಮತ ಪರ್ಸೆಂಟೇಜ್ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಬಹುತೇಕವಾಗಿ ತುಂಬಾ ಜನ ಊರಿಂದ ಇರ್ತಾರೆ, ಊರಿಗೆ ಹೊರಟೋಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಪರ್ಸೆಂಟೇಜ್, ಆಮೇಲೆ ಬಹುತೇಕ ಕಡೆಗೆ ನಾನು ಒಂದು ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ ಅದನ್ನ, ಇಲ್ಲೂ ವೋಟರ್ ಐಡಿ ಇದೆ, ಅಲ್ಲೂ ವೋಟರ್ ಐಡಿ ಇದಾವೆ, ತುಂಬಾ ಜನರು ಇಟ್ಕೊಂಡಿದ್ದಾರೆ. ಅದನ್ನ ಚುನಾವಣೆ ಆಗ ತುಂಬಾ ಕ್ಲಿಯರ್ ಆಗಿ ನೋಡ್ಬೇಕು. ಅದನ್ನ ಅಂದಾಗ ಮಾತ್ರ ಪರ್ಸೆಂಟೇಜ್ ಹೆಂಗಾಗಿದೆ ಏನು ಅಂತ ವೋಟಿಂಗ್ ಗೊತ್ತಾಗುತ್ತೆ.